ಇಂಡಸ್ಟ್ರಿಯಲ್ಲಿ ತಮ್ಮ ತಂದೆಯಂದಿರಿಗೆ ಸಿಕ್ಕ ಯಶಸ್ಸು ಮಕ್ಕಳಿಗೆ ಸಿಗುವುದು ಬಹಳ ಕಷ್ಟವಾಗಿದೆ. ಅದನ್ನ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಕ್ಕಳ ವಿಚಾರದಲ್ಲಿ ನೋಡ್ತಾ ಇದ್ದೀವಿ. ಈ ಮಾತು ನೆನಪಾಗಿದ್ಯಾಕೆ ಅಂದ್ರೆ ನಿರ್ದೇಶಕ, ನಟ, ನಿರ್ಮಾಪಕ ನವೀನ್ ಕೃಷ್ಣ ಅವರ ಮಗನ ಮ್ಯೂಸಿಕಲ್ ಕಾಂಪಿಟೇಷನ್ ಎಂಟ್ರಿ. ಅದೇ ಜಿ ಕನ್ನಡದಲ್ಲಿ ತಾತ ತಂದೆ ಇಬ್ಬರು ಇದ್ರೂ ಕೂಡ ಮಗನಿಗೆ ಈ ಬಾರಿಯ ಶೋ ನಲ್ಲಿ ಅವಕಾಶ ಸಿಕ್ಕಿದೆ. ಅದು ಅವರ ಟ್ಯಾಲೆಂಟ್ ನಿಂದಾಗಿ. ನಟ ನವೀನ್ ಕೃಷ್ಣ ಅವರ ಮಗ ಹರುಷ್ ನವೀನ್ ಇದೀಗ ಸರಿಗಮಪಗೆ ಸೆಲೆಕ್ಟ್ ಆಗಿದ್ದಾರೆ. ನವೀನ್ ಕೃಷ್ಣ ಅವರಿಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡ ಮಗ ಹರ್ಷಿತ್ ನವೀನ್, ಚಿಕ್ಕವನು ಹರುಷ್ ನವೀನ್. ಇಬ್ಬರು ಕೂಡ ಅದ್ಭುತವಾಗಿ ಹಾಡ್ತಾರೆ. ನವೀನ್ ಕೃಷ್ಣ ಅವರು ಕೂಡ ಅದ್ಭುತವಾಗಿ ಆಡ್ತಾರೆ. ಆದರೆ ಅದನ್ನ ಮುಂದುವರಿಸುವುದಕ್ಕೆ ಹೋಗ್ಲಿಲ್ಲ. ಬದಲಿಗೆ ನಿರ್ದೇಶನ, ನಟನೆ, ನಿರ್ಮಾಣದತ್ತ ಅವರ ಮನಸ್ಸು ವಾಲಿತ್ತು. ಹೀಗಾಗಿ ಆ ಕಲೆ ಮಕ್ಕಳಲ್ಲಿ ಹಾಗೆ ಮುಂದುವರೆದಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಹರುಷ್ ಇಲ್ಲಿ ಆಡಿಷನ್ ಕೊಟ್ಟಿನೇ ಪಾಸ್ ಆಗಿದ್ದಾರೆ. ಎಲ್ಲಾ ಮಕ್ಕಳನ್ನು ಕೂಡ ಪರೀಕ್ಷೆ ಮಾಡುವಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಹರುಷ್ ಅವರ ಸಂಗೀತವನ್ನ ಕೇಳಿದ್ದಾರೆ ಜಡ್ಜಸ್. ಹರುಷ್ ವಾಯ್ಸ್, ಸಂಗೀತ ಇಷ್ಟ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರ ತಂದೆ ನವೀನ್ ಕೃಷ್ಣ ಅವರಿಗೂ ಅದೇ ಮನಸ್ಸಿನಲ್ಲಿ ಇದ್ದದ್ದು. ಅಂದ್ರೆ ಮಕ್ಕಳು ತಮ್ಮ ಪ್ರತಿಭೆಯಿಂದಾನೇ ಗುರುತಿಸಿಕೊಳ್ಬೇಕು ಅನ್ನೋದು ನವೀನ್ ಕೃಷ್ಣ ಅವರ ಆಸೆಯಾಗಿತ್ತು. ನವೀನ್ ಕೃಷ್ಣ ಅವರು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರ ತಂದೆ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು 70, 80, 90ರ ದಶಕದಲ್ಲಿ ಚಿತ್ರರಂಗವನ್ನ ಆಳಿದ ಮೇರು ನಟ. ಕಲಾ ಸರಸ್ವತಿಗೆ ಇವರು ನೀಡಿದ ಕೊಡುಗೆ 3ನೇ ತಲೆಮಾರಿಗೆ ತಲುಪಿದೆ. ನವೀನ್ ಕೃಷ್ಣ ಅವರ ಮಗ ಶ್ರೀನಿವಾಸ್ ಮೂರ್ತಿ ಅವರ ಮೊಮ್ಮಗ ಸಂಗೀತ ಜರ್ನಿಯನ್ನ ಆರಂಭಿಸಿದ್ದಾರೆ. ತಂದೆ ಖ್ಯಾತಿ, ತಾತನ ಖ್ಯಾತಿ ಎಷ್ಟೇ ಇದ್ರೂ ತಮ್ಮ ಪ್ರತಿಭೆಯ ಬಗ್ಗೆ ನಂಬಿಕೆ ಇಟ್ಟು ಮುಂದುವರಿಯುತ್ತಿರುವ ಈ ಇಬ್ಬರು ಮಕ್ಕಳಿಗೂ ಆಲ್ ದಿ ಬೆಸ್ಟ್.